ಕನ್ನಡ ನಾಮಫಲಕಕ್ಕಾಗಿ ಕರವೇ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ರು. ಅವರನ್ನ ಬಂಧಿಸಲಾಯಿತು. ಇದೇ ಕೇಸ್ಗೆ ಸಂಬಂಧಿಸಿದಂತೆ ಇಂದು ನಡೆಯಲಿದೆ ಕನ್ನಡ ಸಂಘಟನೆಗಳ ಮಹಾನ್ ಸಭೆ. ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಡಿದ್ದೆ ಹಾಗಾದರೆ ತಪ್ಪಾಯ್ತಾ? ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ ಅಂತ ಹೇಳಿದ್ದಕ್ಕೆ ಜೈಲು ಶಿಕ್ಷೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಸಂಘಟನೆ ಸಾಹಿತಿಗಳಿಂದ ನಡೆಯಲಿದೆ ಖಂಡನಾ ಸಭೆ. ಬಂಧಿತ ಆಗಿರುವಂತಹ ಕನ್ನಡ ಪರ ಹೋರಾಟಗಾರರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿ ಸಮಸ್ತ ಕನ್ನಡ ಪರ ಸಂಘಟನೆಯ ಸಾಹಿತಿಗಳು ಇವತ್ತು ಸಭೆಯನ್ನ ಅಂತ ಹೇಳಿದ್ರೆ ಇದೊಂದು ಖಂಡನಾ ಸಭೆ. ರಾತ್ರೋರಾತ್ರಿ ಕನ್ನಡ ಪರ ಹೋರಾಟಗಾರರನ್ನ ಜೈಲಿಗೆ ಕಳುಹಿಸಿದ್ದು ಕನ್ನಡಿಗರಿಗೆ ಮಾಡಿದ ಘನಘೋರ ಅನ್ಯಾಯ ಅಂತೇಳಿ ವಿರೋಧಿಸಿ ಎಲ್ಲ ಕನ್ನಡ ಸಂಘಟನೆ ಈಗ ಒಗ್ಗೂಡಿದೆ. ಒಂದ್ ವೇಳೆ ಬಂಧಿತರನ್ನ ಬಿಡುಗಡೆ ಮಾಡದೆ ಹೋದ್ರೆ ಹೋರಾಟಕ್ಕೂ ಸಿದ್ಧ ಅಂತ ಕನ್ನಡ ಪರ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಆಕ್ರೋಶದ ಕಟ್ಟೆ ಹೊಡೆದಿದೆ. ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮುಂಚೂಣಿಯಲ್ಲಿರ್ತಾರೆ. ಅನ್ಯಾಯ ಆಗೋಕೆ ಯಾವತ್ತೂ ಬಿಡೋದಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ರಾಜ್ಯ ಭಾಷೆ, ಕನ್ನಡಿಗನೇ ಸಾರ್ವಭೌಮ. ಆದರೆ ಇಲ್ಲಿ ಪರಭಾಷಿಗರ ಹಾವಳಿಯನ್ನು ತಡ್ಕೊಂಡು ನಾವಿರಬೇಕಾ? ಹಿಂದಿ ಇಂಗ್ಲಿಷ್ ಬೋರ್ಡ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ದ ಕರವೇ ಕಾರ್ಯಕರ್ತರಿಗೆ ಜೈಲು ಶಿಕ್ಷೆ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಹೀಗಾಗಿ ಇವತ್ತು ಕನ್ನಡ ಸಂಘಟನೆಗಳು ಮಹಾನ್ ಸಭೆ ನಡೆಸ್ತಾ ಇವೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಸಂಘಟನೆಗಳ ಬೆಂಬಲ ಕೂಡ ಇವ್ರಿಗೆ ಸಿಗ್ತಾ ಇರುವಂಥದ್ದು. ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ ಅಂತ ಹೇಳಿದ್ದಕ್ಕೆ ಜೈಲು ಶಿಕ್ಷೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಸಂಘಟನೆ ಸಾಹಿತಿಗಳು ಇವರೆಲ್ಲರೂ ಕೂಡ ಇವತ್ತು ಖಂಡನಾ ಸಭೆಯನ್ನು ನಡೆಸ್ತಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದು ತಪ್ಪಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಒಂದು ವೇಳೆ ಈಗಾಗಲೇ ಕೆಲವೊಂದಿಷ್ಟು ಜನರನ್ನು ಬಿಡುಗಡೆ ಮಾಡಲಾಗಿದೆ ಜೈಲಿನಿಂದ, ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು ಎನ್ನುವಂಥದ್ದಾಗಿ ಇವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬಂಧಿತರಾಗಿರುವಂಥ ಕನ್ನಡ ಹೋರಾಟಗಾರರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತೇಳಿ ಆಗ್ರಹಿಸಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ ಅಂತ ಹೇಳಿದಕ್ಕೆ ಜೈಲು ಶಿಕ್ಷೆಯನ್ನು ಹಾಗಾದರೆ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಡಿದ್ದೆ ತಪ್ಪಾಯ್ತಾ? ಇಂದು ನಡೆಯಲಿದೆ ಕನ್ನಡ ಸಂಘಟನೆಗಳ ಮಹಾನ್ ಸಭೆ. ಸಾಕಷ್ಟು ಸಂಘಟನೆಯವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೋರಾಟದ ಮುಂದಿನ ರೂಪುರೇಷೆಗಳ ಬಗ್ಗೆ ಇಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಕಾದು ನೋಡಬೇಕಾಗುತ್ತೆ ಸಭೆ ಆರಂಭ ಆದಮೇಲೆ ಯಾವ ನಿರ್ಧಾರಕ್ಕೆ ಇವರೆಲ್ಲರೂ ಬರ್ತಾರೆ ಅಂಥೇಳಿ. ಕನ್ನಡ ನಾಮಫಲಕ ಹಾಕಿ ಅಂಥೇಳಿ ಸಾಕಷ್ಟು ದಿನಗಳಿಂದ ಕರವೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು, ಮನವಿಯನ್ನು ಮಾಡಿಕೊಂಡ್ರು. ಯಾವುದಕ್ಕೂ ಬಗ್ಗದ ವೇಳೆಯಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ತೆರಳಿ ಆ ನಾಮಫಲಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಿದರು. ಎಲ್ಲಿ ಆಂಗ್ಲ ಭಾಷೆಯಲ್ಲಿ ಬೋರ್ಡ್ಗಳಿತ್ತು ಅದನ್ನು ಕಿತ್ತು ಬಿಸಾಕಿದ್ರು. ಹೀಗಾಗಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗಿ ಅವರೆಲ್ಲರೂ ಕೂಡ ಒಂದಷ್ಟು ಜನ ಜೈಲಲ್ಲಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಅವರೆಲ್ಲರನ್ನ ಕೂಡ ಬಿಡುಗಡೆಗೊಳಿಸಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.